ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸಮದರ್ಶನದ ಫಲ ಎಂಬ 37ನೆಯ ಉಪನ್ಯಾಸಕ್ಕೆ ಸ್ವಾಗತ. ಹಿಂದಿನ ಉಪನ್ಯಾಸವಾಗಿ 2 ವಾರವಾಯಿತು. ಈಗ ನಡೆಯುತ್ತಿರುವ ಸಂವಾದದ ಸಂದರ್ಭವನ್ನು ಸ್ವಲ್ಪ ಅನುವಾದ ಮಾಡಿಕೊಳ್ಳುವುದರಿಂದ ಪ್ರಯೋಜನವುಂಟು. ಅನಾತ್ಮಜ್ಞನಾದವನಿಗೆ ಕರ್ಮವನ್ನು ಮಾಡುವುದು ಶ್ರೇಯಸ್ಕರವು, ಅಂದರೆ ಆತ್ಮಜ್ಞಾನವಿಲ್ಲದವನಿಗೆ ಕರ್ಮವನ್ನು ಮಾಡುವುದು ಶ್ರೇಯಸ್ಕರವೋ ಬಿಡುವುದು ಶ್ರೇಯಸ್ಕರವೋ ಎಂಬ ಪ್ರಶ್ನೆಗೆ ಭಗವಂತನು ಅಧಿಕಾರಿ ತಾರತಮ್ಯದಿಂದ ಎರಡು ಮುಕ್ತಿಗೆ ಕಾರಣವಾಗಿರುತ್ತವೆಯಾದರೂ ಕರ್ಮ ಸನ್ಯಾಸಕ್ಕಿಂತ ಕರ್ಮ ಯೋಗದಲ್ಲಿ ಹೆಚ್ಚಿನ ಸೌಲಭ್ಯದ ವಿಶೇಷವಿದೆ ಎಂದು ಉತ್ತರ ಕೊಟ್ಟಿರುತ್ತಾನೆ. ಜ್ಞಾನಿಯಾಗಿರುವವನಿಗೆ ಮಾತ್ರ ಯಾವ ಕರ್ಮದ ಅವಶ್ಯವಿಲ್ಲ. ಅವನು ಯಾವ ಕರ್ಮವನ್ನು ಮಾಡುತ್ತಿದ್ದರೂ ತನ್ನ ದೃಷ್ಟಿಯಿಂದ ಕರ್ಮಾತೀತನಾಗಿರುತ್ತಾನೆ ಎಂದು ಹೇಳಿ, ಕರ್ಮಯೋಗಿಯಾದವನಿಗೆ ಫಲತ್ಯಾಗದಿಂದಲೂ ಜ್ಞಾನಿಯಾದವನಿಗೆ ಸರ್ವ ಕರ್ಮ ಸನ್ಯಾಸದಿಂದಲೂ ಕರ್ಮ ಬಂಧದಿಂದ ಬಿಡುಗಡೆಯಾಗುವ ಪರಿಯನ್ನು ತಿಳಿಸಿರುತ್ತಾನೆ. ಕರ್ಮಯೋಗಿಯು ಈಶ್ವರನಲ್ಲಿ ಚಿತ್ತ ಸಮಾಧಾನವನ್ನು ಮಾಡಿಕೊಂಡಿರುವಂತೆ, ಜ್ಞಾನಿಯು ತಾರತಮ್ಯವಾದ ಯೋಗ್ಯತೆಯುಳ್ಳ ಪ್ರಾಣಿಗಳಲ್ಲಿ ಕೂಡ ಒಂದೇ ರೂಪದಿಂದ ಎಲ್ಲರ ಆತ್ಮನಾಗಿರುವ ಬ್ರಹ್ಮ ಒಂದನ್ನೇ ಕಾಣುತ್ತಿರುತ್ತಾನೆ ಎಂದು, ಜ್ಞಾನಿಗಳು ಬ್ರಹ್ಮದಲ್ಲಿಯೇ ತಾತ್ಪರ್ಯವುಳ್ಳವರಾದ್ದರಿಂದ ಅವರಿಗೆ ಅಪುನರಾವೃತ್ತಿ ರೂಪವಾದ ಪರಮ ಪುರುಷಾರ್ಥವು ದೊರೆಯುವುದೆಂದು, ಅಂದರೆ ಮೋಕ್ಷವು ದೊರೆಯುವುದೆಂದು ಹೇಳಿರುತ್ತಾನೆ. ಜ್ಞಾನವು ಪರಮ ಪುರುಷಾರ್ಥಕ್ಕೆ ಕಾರಣವಾಗಿರುವುದು ಎಂಬ ಕಾರಣದಿಂದ ಅದನ್ನು ಈಗ ಹೊಗಳುತ್ತಿದ್ದಾನೆ. ಜ್ಞಾನಿಯು ಎಲ್ಲರಲ್ಲಿಯೂ ಸಮವಾದ ಬ್ರಹ್ಮವನ್ನೇ ಕಾಣುತ್ತಾನೆ ಎಂಬಲ್ಲಿ ಒಂದು ಶಂಕೆಯುಂಟು. ಎಲ್ಲ ಜನರನ್ನು ಸಮವಾಗಿ ಕಾಣುವುದು ಶಾಸ್ತ್ರದ ರೀತಿಯಿಂದ ತಪ್ಪು. ಒಂದೇ ಸಮನಾದ ಯೋಗ್ಯತೆಯುಳ್ಳವರಲ್ಲಿ ತಾರತಮ್ಯವನ್ನು ಕಲ್ಪಿಸುವುದು ಹೇಗೆ ಅಪರಾಧವೋ, ಹಾಗೆಯೇ ತಾರತಮ್ಯವುಳ್ಳ ಯೋಗ್ಯತೆಯವರಲ್ಲಿ ಏಕರೂಪವಾದ ಗೌರವವನ್ನು ತೋರಿಸುವುದು ಶಾಸ್ತ್ರ ದೃಷ್ಟಿಯಿಂದ ಅಪರಾಧವೇ ಆಗಿರುತ್ತದೆ. ಹಾಗೆ ಯೋಗ್ಯತಾ ತಾರತಮ್ಯವನ್ನು ಮನ್ನಿಸದೇ ಇರುವವರ ಮನೆಯ ಅನ್ನವನ್ನು ಭುಂಜಿಸಬಾರದು ಎಂದು ಸ್ಮೃತಿ ವಾಕ್ಯವಿದೆ. ಹೀಗಿರುವಲ್ಲಿ ಜ್ಞಾನಿಯು ಎಲ್ಲರನ್ನೂ ಸಮವಾಗಿ ಕಂಡದ್ದರಿಂದ ಅಭ್ಯೋಜ್ಯಾನ್ನವಾಗುವುದಿಲ್ಲವೇ ಅಭ್ಯೋಜ್ಯಾನ್ನನಾಗುವುದಿಲ್ಲವೇ? ಈ ಶಂಕೆಗೆ ಪರಿಹಾರವೇನೆಂದರೆ, ಜ್ಞಾನಿಯಲ್ಲಿ ಯಾವ ದೋಷವನ್ನು ಕಲ್ಪಿಸುವುದಕ್ಕೆ ಬರುವುದಿಲ್ಲ. ಏಕೆಂದರೆ ಬ್ರಹ್ಮವು ನಿರ್ದೋಷವಾಗಿರುತ್ತದೆ. ಅದು ಯಾರ ಆತ್ಮನಾಗಿ ಕಾಣುವುದೋ ಅವರವರ ಶರೀರ ವಾಂಗ್ಮನಸ್ಸುಗಳ ಸಂಬಂಧದಿಂದ ಅದರಲ್ಲಿಯೂ ಮೂಢರು ದೋಷವನ್ನು ಕಲ್ಪಿಸುವುದುಂಟು. ಆದರೆ ಬ್ರಹ್ಮದಲ್ಲಿ ಉಪಾಧಿಯ ಸಂಬಂಧದಿಂದ ಯಾವ ದೋಷವೂ ಉಂಟಾಗುವುದಿಲ್ಲ. ಹತ್ತಿರವಿರುವ ಹೂವಿನ ಬಣ್ಣವು ಸ್ಫಟಿಕಕ್ಕೂ ಬಂದಿರುವಂತೆ ತೋರಿದರೂ ಹೇಗೆ ಅದು ನಿರ್ಮಲವಾಗಿಯೇ ಇರುವುದೋ, ಹಾಗೆ ಬ್ರಹ್ಮವು ಯಾವ ಉಪಾಧಿಯ ಸೋಂಕು ಇಲ್ಲದೆ ಸ್ವಚ್ಛವಾಗಿಯೇ ಇರುತ್ತದೆ. ತನ್ನ ಸ್ವರೂಪದಲ್ಲಂತೂ ಬ್ರಹ್ಮಕ್ಕೆ ಯಾವ ದೋಷವೂ ಹತ್ತಿಕೊಂಡಿರುವುದಿಲ್ಲ. ಇಂಥ ನಿರ್ದುಷ್ಟವಾದ ಬ್ರಹ್ಮವೇ ತಮ್ಮ ಆತ್ಮನೆಂದು ತಿಳಿದುಕೊಂಡಿರುವ ಜ್ಞಾನಿಗಳಿಗೆ ಯಾವ ದೋಷವು ತಾನೇ ಅಂಟಿಕೊಂಡೀತು? ಅವರು ಹೀಗೆ ನಿತ್ಯ ಶುದ್ಧರಾಗಿರುವುದರಿಂದ ತಾವು ಇನ್ನೂ ಬದುಕಿರುವಾಗಲೇ ಜನ್ಮ ಮರಣ ಪ್ರವಾಹವನ್ನು ಗೆದ್ದು ಮುಕ್ತರಾಗಿ ಬಿಟ್ಟಿರುತ್ತಾರೆ. ಶ್ರೀರಾಮನು ಕೂಡ ತಾರತಮ್ಯವನ್ನು ಅನುಸರಿಸಿ ಗುರುಗಳು, ಹಿರಿಯರು, ಕಿರಿಯರು ಮುಂತಾದವರಲ್ಲಿ
ಅವರವರಿಗೆ ತಕ್ಕಂತೆ ನಡೆದುಕೊಂಡನಲ್ಲ. ಶಾಸ್ತ್ರದಲ್ಲಿ ಹೇಳಿರುವ ಯೋಗ್ಯತಾ ತಾರತಮ್ಯವನ್ನು ಮೀರಿದರೆ ಜ್ಞಾನಿ ಹೇಗಾದಾನು ಎಂದು ಶಂಕಿಸಬಾರದು. ದೇಹೇಂದ್ರಿಯ ಸಂಘಾತದಲ್ಲಿ ನಾನು ಎಂಬ ಅಭಿಮಾನವು ಯಾರಿಗೆ ಇರುವುದೋ ಅವರಿಗಾಗಿ ಪೂಜ್ಯರಾದವರ ಯೋಗ್ಯತಾ ತಾರತಮ್ಯವನ್ನು ಶಾಸ್ತ್ರದಲ್ಲಿ ಹೇಳಿರುತ್ತದೆ. ಅಂಥವರಿಗಾಗಿಯೇ ಧರ್ಮ ರಹಸ್ಯವನ್ನು ತಿಳಿಸಿಕೊಡುವುದಕ್ಕಾಗಿ ಶ್ರೀರಾಮಚಂದ್ರನು ಸತ್ಯ ಧರ್ಮಗಳನ್ನು ಅನುಸರಿಸಿ ಮಾದರಿಯ ವರ್ತನೆಯನ್ನು ಪ್ರಕಟಿಸಿ ತೋರಿಸಿರುತ್ತಾನೆ. ಆದರೆ ಯಾರು ಪರಮಾತ್ಮ ತತ್ವದಲ್ಲಿ ನಿಷ್ಠರಾಗಿರುವರೋ ಅವರಿಗೆ ಈ ತಾರತಮ್ಯವು ಗೋಚರವೇ ಆಗುವುದಿಲ್ಲ. ಹಿರಣ್ಯಕಶಿಪುವು ಭಕ್ತವರನಾದ ಪ್ರಹ್ಲಾದನನ್ನು ಕುರಿತು, ಪುತ್ರನೇ, ರಾಜರಾದ ನಾವು ಶತ್ರುಗಳಲ್ಲಿ ಹೇಗೆ ವರ್ತಿಸಬೇಕು, ಮಿತ್ರರಲ್ಲಿ ಹೇಗೆ ನಡೆಯಬೇಕು, ಉದಾಸೀನರಲ್ಲಿ ಹೇಗೆ ನಡೆಯಬೇಕು ಎಂದು ಮುಂತಾಗಿ ರಾಜನೀತಿಯನ್ನು ಪ್ರಶ್ನೆ ಮಾಡಿದಾಗ ಅವನು, ತಂದೆಯೇ, ನನ್ನ ದೃಷ್ಟಿಯಲ್ಲಿ ಶತ್ರು ಮಿತ್ರರೇ ಇರುವುದಿಲ್ಲ. ಭಗವಂತನೊಬ್ಬನೇ ನಮ್ಮೆಲ್ಲರ ಆತ್ಮನಾಗಿರುವಲ್ಲಿ ಶತ್ರು ಮಿತ್ರ ವಿಭಾಗವೆಲ್ಲಿ ಬಂತು ಎಂದಿರುವುದು ಈ ಜ್ಞಾನಿಗಳ ದೃಷ್ಟಿಯಿಂದ. ಜ್ಞಾನಿಗಳಿಗೆ ಇಂಥ ಸಾಮ್ಯ ದೃಷ್ಟಿಯು ಸಹಜವಾಗಿರುತ್ತದೆ. ಗೋಂದಾವಳಿಯಲ್ಲಿ ಒಬ್ಬ ಸಾಧುಗಳಿದ್ದರು. ಅವರು ವೃದ್ಧರಾದಾಗ ಭಕ್ತರು ಅವರ ಕೈಯನ್ನು ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡು ನಡೆಯಿಸುತ್ತಿದ್ದರು. ಆ ಪೂಜ್ಯರು ಒಂದು ಸಲ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣನ ಹೆಗಲ ಮೇಲೆ ಒಂದು ತೋಳನ್ನು, ಮತ್ತೊಬ್ಬ ಕೂಲಿಯವನ ಹೆಗಲ ಮೇಲೆ ಮತ್ತೊಂದು ತೋಳನ್ನು ಇಟ್ಟುಕೊಂಡು ನಿರ್ವಿಕಾರವಾದ ಚಿತ್ತದಿಂದ ನಡೆಯುತ್ತಿದ್ದುದು ಈಗಲೂ ನನಗೆ ನೆನಪಿಗೆ ಬರುತ್ತಿದೆ. ಜಾತ್ಯಾದಿಗಳನ್ನು ತಿರಸ್ಕರಿಸುವ ಭಂಡರು ಹೀಗೆ ಮಾಡುವುದುಂಟು. ಆದರೆ ಸಮದೃಷ್ಟಿಯುಳ್ಳ ಜ್ಞಾನಿಗಳಿಗೂ ಅಂಥವರಿಗೂ ಇರುವ ತಾರತಮ್ಯವು ಸ್ಫುಟವಾಗಿ ಎಲ್ಲರಿಗೂ ತಿಳಿಯುವುದರಿಂದ ನಾವು ಅಷ್ಟು ಮಾತ್ರದಿಂದ ಸಮದೃಷ್ಟಿಯ ಮಹಿಮೆಯನ್ನು ಮರೆಯಬಾರದು. ನಿರ್ದುಷ್ಟವಾದ ಬ್ರಹ್ಮದಲ್ಲಿರುವ ಸಮದೃಷ್ಟಿಯ ಜ್ಞಾನಿಗಳು ಬದುಕಿರುವಾಗಲೇ ಇನ್ನು ಮುಂದೆ ಸಂಸಾರದ ಅಂಕುರ ಉಂಟಾಗದಂತೆ ಮಾಡಿಕೊಂಡಿರುತ್ತಾರೆ. ರಾಗದ್ವೇಷಗಳ ಬೀಜವನ್ನು ಬಿತ್ತುವವರಿಗೆ ಜನ್ಮದ ಅಂಕುರವಾಗುತ್ತದೆ. ಬ್ರಹ್ಮದಲ್ಲಿಯೇ ನೆಲೆ ನಿಂತಿರುವ ಮಹಾತ್ಮರಿಗೆ ಮತ್ತೆ ಜನ್ಮದ ಮೊಳಕೆಯು ಹೇಗೆ ತಲೆದೋರಿತು? ನಾವು ಅವರಂತೆಯೇ ಬ್ರಹ್ಮದಲ್ಲಿಯೇ ಇರುತ್ತೇವೆ, ಆದರೆ ಅದನ್ನು ನಾವು ಅರಿಯೆವು. ಒಬ್ಬ ಅರಸುಗುವರನು ಚಿಕ್ಕವನಾಗಿದ್ದಾಗಲೇ ಕಳ್ಳರಿಂದ ಅಪಹೃತನಾಗಿದ್ದನಂತೆ. ಅವನಿಗೆ ಕಣ್ಣನ್ನು ಬಿಗಿಯಾಗಿ ಕಟ್ಟಿ ಅವರು ಒಂದೊಂದು ಸಲ ಅರಮನೆಯ ಅಂಗಳದಲ್ಲಿಯೇ ಓಡಾಡಿಸುತ್ತಿದ್ದರಂತೆ. ಆಗ ಅವನಿಗೆ ತಾನು ಅರಸಿನ ಮಗನೆಂಬುದಾಗಲಿ, ಇಂಥ ಸಮಯದಲ್ಲಿ ತನ್ನನ್ನು ಅರಮನೆಯ ಮುಂದೆ ಅಡ್ಡಾಡಿಸುತ್ತಾರೆ ಎಂಬುದಾಗಲಿ ಹೇಗೆ ತಿಳಿಯಬೇಕು? ಹೀಗೆ ಸರ್ವಭೂತಗಳು ಬ್ರಹ್ಮದಲ್ಲಿಯೇ ಇರುವವಾದರೂ ಅಜ್ಞಾನ ವಶರಾದ ಆ ಜೀವರುಗಳಿಗೆ ಅದು ಹೇಗೆ ತಿಳಿದೀತು? ಜ್ಞಾನಿಗಳಿಗೆ ಮಾತ್ರ ತಾವು ಬ್ರಹ್ಮದಲ್ಲಿಯೇ ಇರುವೆವೆಂಬ ಅರಿವು ಸುನಿಶ್ಚಿತವಾಗಿ ಗೊತ್ತಾಗಿರುತ್ತದೆ. ಹೀಗೆ ಬ್ರಹ್ಮದಲ್ಲಿ ನೆಲೆ ನಿಂತಿರುವುದರಿಂದ ಪ್ರಿಯವಾದದ್ದನ್ನು ಪಡೆದೆನೆಂದು ಒಬ್ಬುವುದಾಗಲಿ, ಅಪ್ರಿಯವಾದದ್ದು ಬಂದೊದಗಿತೆಂದು ತಳಮಳಿಸುವುದಾಗಲಿ ಜ್ಞಾನಿಗಳಿಗೆ ಆಗುವ ಹಾಗಿರುವುದಿಲ್ಲ. ಅವರ ದೃಷ್ಟಿಯಲ್ಲಿ ಪ್ರಿಯ ಅಪ್ರಿಯಗಳೆಂಬುವೇ ಇರುವುದಿಲ್ಲ. ಇನ್ನು ಅವುಗಳಿಂದ ಅವರ ಮನಸ್ಸು ಏರುಪೇರಾಗುವುದೆಲ್ಲಿ ಬಂತು? ಮನಸ್ಸು ಪ್ರಿಯ ಅಪ್ರಿಯಗಳಿಂದ ಸ್ಥೈರ್ಯವನ್ನು ಕಳೆದುಕೊಳ್ಳುವುದು, ಏನು ತೋಚದೆ ಮಂಕಾಗುವುದು ವಿಷಯಾಸಕ್ತರಾದ ಅನಾತ್ಮಜ್ಞರ ಪಾಲಿಗೆ ಸೇರಿದ್ದು. ಜ್ಞಾನಿಯಾದವನ ಮನಸ್ಸು ಹೊರಗಿನ ವಿಷಯಗಳಲ್ಲಿ ಯಾವ ಆಸಕ್ತಿಯನ್ನು ಇಟ್ಟುಕೊಂಡಿರುವುದಿಲ್ಲ. ಅವನಿಗೆ ಆಗುವ ಸುಖವು ಕೇವಲ ಆತ್ಮನಿಂದ ಬಂದದ್ದು. ತನ್ನ ಆತ್ಮನು ಎಲ್ಲರ ಆತ್ಮನಾದ ಬ್ರಹ್ಮವೇ ಎಂಬ ಅರಿವಿನ ಬ್ರಹ್ಮಯೋಗವು ಆತನ ಅಂತಃಕರಣದಲ್ಲಿ ಇರುವುದರಿಂದ ಅದು
ಅತ್ಯಂತವಾಗಿ ಸಮಾಧಾನವನ್ನು ಹೊಂದಿ ಅಕ್ಷಯವಾದ ಸುಖವನ್ನು ಕೊಡುತ್ತದೆ. ಇಂದ್ರಿಯಗಳಿಂದ ವಿಷಯಗಳನ್ನು ಮುಟ್ಟಿ ಪಡೆದುಕೊಳ್ಳುವ ಭೋಗವು ಆ ಕಾಲಕ್ಕೆ ಸುಖವಾಗಿ ಕಾಣಬಹುದು, ಆದರೆ ಅದು ನಿಜವಾದ ಸುಖವಲ್ಲ. ಮುಂದೆ ದುಃಖವಾಗಿ ಪರಿಣಮಿಸುವುದು ಖಂಡಿತ. ವಿಷದ ಸಂಬಂಧದಿಂದ ಆಗುತ್ತಿರುವ ಅಡಿಗೆಯು ಮುಂದೆ ಮರಣಹೇತುವಾದ ಭೋಜನವನ್ನು ಸಿದ್ಧಪಡಿಸುವುದು ಹೇಗೆ ನಿಸ್ಸಂಶಯವೋ ಹಾಗೆ ಈಗ ಹುಟ್ಟಿ ಇನ್ನೊಂದು ಕ್ಷಣದಲ್ಲಿ ಮೈಗರೆಯುವ ವಿಷಯ ಭೋಗಗಳು ಸುಖದಾಯಕವೆಂದು ಮೂಢರು ಎಣಿಸುವರೇ ಹೊರತು ವಿವೇಕಿಗಳು ಅವುಗಳಲ್ಲಿ ಎಂದಿಗೂ ರತರಾಗುವುದಿಲ್ಲ. ಇಂದ್ರಿಯಗಳು ಸ್ಥಿರವಲ್ಲ, ಅವು ಕ್ಷಣ ಕ್ಷಣಕ್ಕೂ ಮಾರ್ಪಡುತ್ತಾ ಇರುವವು. ಹೀಗೆಯೇ ವಿಷಯಗಳು ಸ್ಥಿರವಲ್ಲ, ಅವು ಒಂದು ಕ್ಷಣವೂ ಇದ್ದಂತೆ ಇರುವ ಹಾಗಿಲ್ಲ. ಹೀಗೆ ಮಾರ್ಪಡುತ್ತಲೇ ಇರುವ ವಿಷಯೇಂದ್ರಿಯಗಳ ಸಂಬಂಧದಿಂದ ಹುಟ್ಟುವ ಭೋಗವು ತನಗೆ ಸುಖವನ್ನು ಕೊಡುವುದೆಂದು ಯಾವ ವಿವೇಕಿಯು ತಾನೇ ನೆಚ್ಚಿಕೊಂಡಿದ್ದಾನು? ಅವುಗಳನ್ನು ನೆಚ್ಚಿರುವವನು ಕೆಡುವುದು ಖಂಡಿತ. ಒಬ್ಬ ಪಂಡಿತನು ಜನರಿಗೆ ಪುರಾಣವನ್ನು ಹೇಳುತ್ತಿದ್ದನು. ಆಗ ಆತನು ಓದುವಾಗ ಚೆನ್ನಾಗಿ ಕಾಣಿಸುವುದಕ್ಕೆಂದು ಎರಡು ಕಡೆಗಳಲ್ಲಿಯೂ ಸುಪ್ರಕಾಶವಾದ ಎರಡು ವಿದ್ಯುತ್ ದೀಪಗಳನ್ನು ಆತನ ಹತ್ತಿರವೇ ಇಟ್ಟಿದ್ದರು. ಆತನ ಮುಖವು ತಮಗೆಲ್ಲ ಚೆನ್ನಾಗಿ ಕಾಣುವುದೆಂದು, ಆತನಿಗೆ ಹಾರವನ್ನು ಹಾಕಿದರೆ ಬಲು ಸೊಗಸಾಗಿ ಕಾಣುವುದೆಂದು ಜನರು ಎಂದುಕೊಳ್ಳುತ್ತಿದ್ದರು. ಆದರೆ ಕೆಲವು ತಿಂಗಳುಗಳು ಹೀಗೆಯೇ ನಡೆದ ಬಳಿಕ ದೀಪದ ಪ್ರಕಾಶವು ಜೋರಾಗಿ ಕಣ್ಣಿನ ಮೇಲೆ ಪರಿಣಾಮವನ್ನು ಮಾಡಿದ್ದರಿಂದ ಅದರ ಫಲವಾಗಿ ಪುರಾಣಿಕನ ಕಣ್ಣುಗಳೆರಡೂ ಹೋಗಿಬಿಟ್ಟವು. ಆಸ್ಪತ್ರೆಯಲ್ಲಿ ತೋರಿಸಿದಾಗ ದೃಷ್ಟಿಗೆ ಬಹಳ ಅಪಾಯವಾಗಿರುತ್ತದೆ, ಇನ್ನು ಅದು ಹಿಂದಿನಂತೆ ಆಗುವುದು ಸಾಧ್ಯವೇ ಇಲ್ಲ ಎಂದು ಹೇಳಿಬಿಟ್ಟರಂತೆ. ಆದ್ದರಿಂದ ಕಾಮ ಕ್ರೋಧಾದಿಗಳ ವೇಗಕ್ಕೆ ವಶನಾಗಿ ತನಗೆ ತಿಳಿದಂತೆ ವಿಷಯಗಳ ಭೋಗದಿಂದ ಸುಖವನ್ನು ಸಂಪಾದಿಸಿಕೊಳ್ಳುವೆನೆಂದು ಹವಣಿಸುವುದು ಮೂಢತನ. ಕಾಮವನ್ನು ಪೂರ್ತಿಗೊಳಿಸುವುದರಲ್ಲಿಲ್ಲ ಸುಖವೆಂಬುದು. ಕಾಮ ಕ್ರೋಧಾದಿಗಳ ವೇಗವನ್ನು ತಡೆದುಕೊಳ್ಳುವುದರಲ್ಲಿಯೇ ನಿಜವಾದ ಸುಖವಿದೆ. ಕಾಮ ಕ್ರೋಧಗಳ ವೇಗವು ಬಲವಾದ ಮೇಲೆ ಅವುಗಳಿಂದಾಗುವ ಅನರ್ಥವು ಅಷ್ಟಿಷ್ಟಲ್ಲ. ಆದ್ದರಿಂದ ಮೊದಲೇ ಅವನ್ನು ತಡೆದುಕೊಂಡು ಬಿಡಬೇಕು. ಯಾವುದಾದರೊಂದು ಇಷ್ಟವಾದ ವಿಷಯವು ನೆನಪಿಗೆ ಬಂದರೆ ಅಥವಾ ಅದರ ಮಾತು ನಮ್ಮ ಕಿವಿಗೆ ಬಿದ್ದರೆ ಅದು ಸುಖಕ್ಕೆ ಕಾರಣವೆಂಬ ಭಾವನೆಯು ಹಿಂದಿನ ಅನುಭವದ ನೆನಪಿನಿಂದ ಎದ್ದುಕೊಳ್ಳುವುದಷ್ಟೇ. ಆಗ ಅದು ಬೇಕು ಎಂದು ಬಲವಾಗಿ ಕಾಮ ಉಂಟಾಗಿ ಅಂತಃಕರಣವನ್ನು ಕದಡಿಬಿಡುತ್ತದೆ. ಆಗ ಅದರ ವೇಗದಿಂದ ನಮ್ಮ ಮೈಕೂದಲು ನಿಮಿರುವುದು, ಕಣ್ಣುಗಳು ಅರಳಿಕೊಳ್ಳುವವು, ಮುಖವು ಹಿಗ್ಗುವುದು. ಇದರಂತೆ ತನಗೆ ಆಗದ ವಸ್ತುವಿನ ವಿಚಾರವು ಕಿವಿಗೆ ಬಿದ್ದಾಗ ಅಥವಾ ನೆನಪಿಗೆ ಬಂದಾಗ ಅದು ಎಂದಿಗೂ ಬರಬಾರದೆಂಬ ಹಗೆತನವು ಅಂತಃಕರಣವನ್ನು ಕದಡುವುದು. ಆ ಕ್ರೋಧದ ವೇಗದಿಂದ ಮೈ ನಡುಗುವುದು, ಬೆವರುವುದು, ಹಲ್ಲು ಕಡಿಯುವುದು, ಔಡು ಕಚ್ಚುವುದು, ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಳ್ಳುವುದು ಮುಂತಾದ ವಿಕಾರಗಳು ತೋರಿಕೊಳ್ಳುವವು. ಇಂತಹ ವೇಗವನ್ನು ಮೊದಲೇ ತಡೆದುಕೊಳ್ಳುವವನೇ ವಿವೇಕಿಯು. ಅಂತಃಕರಣವು ಯಾವಾಗ ಕಾಮ ಕ್ರೋಧಾದಿಗಳ ವೇಗಕ್ಕೆ ಒಳಗಾಗುವುದೆಂದು ಹೇಳುವುದಕ್ಕೆ ಬರುವುದಿಲ್ಲ. ಇವುಗಳನ್ನು ಈಗಲೇ ತಡೆದುಕೊಳ್ಳುವ ನಿಶ್ಚಯವನ್ನು ಮಾಡಿಕೊಳ್ಳಬೇಕು. ಸಾಯುವವರೆಗೂ ಇವುಗಳನ್ನು ನೆಚ್ಚದೆ ಎಚ್ಚರಿಕೆಯಿಂದಲೇ ಇರಬೇಕು. ಇವುಗಳ ವೇಗವು ಬಲವಾದರೆ ಎಂಥ ಅನರ್ಥಗಳಾಗುವವು ಎಂಬುದನ್ನು ಹೇಳುವುದಕ್ಕಿಲ್ಲ. ಒಂದು ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಅವನು ಒಂದು ದಿನ
ತೋಟದಿಂದ ಕೆಲಸವನ್ನು ಮಾಡಿಕೊಂಡು ಮನೆಗೆ ಬಂದನು. ಬಾಗಿಲಿಗೆ ಬೀಗವನ್ನು ಹಾಕಿತ್ತು. ಹೆಂಡತಿಯು ಎಲ್ಲಿಗೆ ಹೋಗಿರಬಹುದು ಎಂದು ಅಸಮಾಧಾನದಿಂದ ಯೋಚಿಸುತ್ತಿರುವಲ್ಲಿ ಅವನಿಗೆ ಕ್ರೋಧದ ವೇಗವು ಹುಟ್ಟಿಕೊಂಡಿತು. ತಾನು ಆಯಾಸದಿಂದ ಬಳಲಿ ಬಂದಿರುವಾಗ ಬಾಗಿಲ ಬಳಿ ಕಾದಿರುವಂತೆ ಮಾಡಿದಳಲ್ಲ ಎಂಬ ಅಳಲಿನಿಂದ ಅವನ ಸಿಟ್ಟಿನ ಕಿಚ್ಚಿಗೆ ತುಪ್ಪವನ್ನು ಹಾಕಿದಂತೆ ಆಯಿತು. ಇಷ್ಟರಲ್ಲಿ ಬಾವಿಗೆ ನೀರನ್ನು ತರುವುದಕ್ಕೆ ಹೋಗಿದ್ದ ಅವನ ಹೆಂಡತಿ ಬಂದಳು. ಬ್ರಾಹ್ಮಣನ ಕೈಯಲ್ಲಿ ಒಂದು ಮಚ್ಚು ಇತ್ತು. ಕ್ರೋಧದ ಭರದಲ್ಲಿ ತಾನು ಏನು ಮಾಡುತ್ತಿದ್ದೇನೆ ಎಂಬುದರ ವಿವೇಕವೇ ಇಲ್ಲದೆ ಒಂದು ಪೆಟ್ಟನ್ನು ಕೊಟ್ಟು ಬಿಟ್ಟನು. ಈ ಕಥೆಯು ನಿಜವಾಗಿ ನಡೆದ ಒಂದು ಘಟನೆ ಎಂದು ನನ್ನ ಮಿತ್ರರೊಬ್ಬರು ಹೇಳಿದರು. ಆ ಬ್ರಾಹ್ಮಣನಿಗೆ ಆಮೇಲೆ ಪಶ್ಚಾತ್ತಾಪವು ಬಂತು. ಆದರೆ ಏನು ಪ್ರಯೋಜನ? ಸಿಟ್ಟಿನ ಭರದಲ್ಲಿ ಮಾಡಿದ ಅಕೃತ್ಯವನ್ನು ಶಾಂತವಾದ ಮೇಲೆ ಅಳಿಸಿ ಹಾಕುವುದಕ್ಕಾದೀತೆ. ಆದ್ದರಿಂದ ಇಂದಿನಿಂದ ಸಾಯುವವರೆಗೂ ಕಾಮಾದಿಗಳ ವೇಗವನ್ನು ತಡೆದುಕೊಳ್ಳುವೆನು ಎಂದು ಯಾವ ವಿವೇಕಿಯು ನಿಶ್ಚಯಿಸಿಕೊಳ್ಳುವನೋ ಅಂಥವನೇ ನಿಜವಾಗಿ ಯೋಗಿಯು, ನಿಜವಾಗಿ ಸುಖಿಯು. ಜ್ಞಾನಿಯು ಕಾಮ ಕ್ರೋಧಗಳ ವೇಗವನ್ನು ಸಂಪೂರ್ಣವಾಗಿ ಜಯಿಸಿಕೊಂಡಿರುವನು. ಅವನೇ ಎಲ್ಲರಿಗಿಂತಲೂ ಹೆಚ್ಚಿನ ಯೋಗಿಯು, ಎಲ್ಲರಿಗಿಂತಲೂ ಸುಖಿಯು. ಜ್ಞಾನಿಗೆ ಕಾಮ ಕ್ರೋಧಗಳು ವಶವಾಗಿರುವವು. ಅವನು ಅವುಗಳ ಅಡಿಯಾಳಾಗಿರುವುದಿಲ್ಲ. ಅವನಿಗೆ ವಿಷಯಗಳಲ್ಲಿ ಸುಖವಿರುವುದೆಂದಾಗಲಿ ಅವುಗಳಿಂದ ತನ್ನ ಮನಸ್ಸಿಗೆ ವಿನೋದ ಉಂಟಾದೀತು ಎಂದಾಗಲಿ ತೋರುವುದಿಲ್ಲ. ಸುಖವು ತನ್ನೊಳಗೇ ಇರುವ ಆತ್ಮನಲ್ಲಿ ಇರುವುದೆಂದು ಅವನಿಗೆ ಮನವರಿಕೆಯಾಗಿ ಬಿಟ್ಟಿದೆ. ಆದ್ದರಿಂದ ಅವನು ಆತ್ಮರತಿಯಾಗಿ ಆತ್ಮಕ್ರೀಡನಾಗಿ ಸುಖವನ್ನು ಅನುಭವಿಸುತ್ತಾನೆ. ಅವನು ವಿಷಯಗಳಂತೆ ಅಜ್ಞಾನದ ಕಗ್ಗತ್ತಲೆಯಲ್ಲಿ ಸಂಸಾರದ ಕಾಡಿನಲ್ಲಿ ಅಲೆಯುತ್ತಿರುವುದಿಲ್ಲ. ತನ್ನೊಳಗಿನ ಆತ್ಮದ ಬೆಳಕಿನಿಂದಲೇ ಅವನು ವ್ಯವಹರಿಸುತ್ತಿರುವುದರಿಂದ ಅವನು ಎಂದೂ ಎಲ್ಲಿಯೂ ಎಡವಬೇಕಾದದ್ದಿಲ್ಲ, ಮುಗ್ಗರಿಸಬೇಕಾದದ್ದಿಲ್ಲ. ಅವನು ಪರಮಯೋಗಿಯು. ಅವನಿಗೆ ಬ್ರಹ್ಮ ನಿರ್ವಾಣವು ದೊರೆತಿರುವುದು, ಏಕೆಂದರೆ ಅವನು ಬ್ರಹ್ಮವೇ ಆಗಿರುತ್ತಾನೆ. ಕರ್ಮಯೋಗವೆಂಬ ಉಪಾಯದಿಂದ ಕ್ರಮ ಕ್ರಮವಾಗಿ ಜ್ಞಾನವನ್ನು ಪಡೆದುಕೊಂಡರೆ ಸಿಕ್ಕುವ ಫಲವನ್ನು ವರ್ಣಿಸಿ ವರ್ಣಿಸಿ ಭಗವಂತನು ಜ್ಞಾನಿಯನ್ನು ಹೊಗಳುತ್ತಿದ್ದಾನೆ. ಇನ್ನು ಮುಂದೆ ಕರ್ಮಯೋಗಕ್ಕಿಂತಲೂ ಅಂತರಂಗ ಸಾಧನವಾದ ಧ್ಯಾನ ಯೋಗವನ್ನು ಹೇಳಬೇಕೆಂದಿರುವುದರಿಂದ ಈಗ ಜ್ಞಾನಿಯ ಸ್ತುತಿಯನ್ನೇ ಧ್ಯಾನ ಯೋಗಕ್ಕೆ ಅವತರಣಿಕೆಯಾಗಿ ಮಾಡುತ್ತಿದ್ದಾನೆ. ಕರ್ಮಯೋಗದಲ್ಲಿಯೂ ವಿಷಯ ಭೋಗದ ಆಶೆ ಇರುವುದಿಲ್ಲ. ಫಲತ್ಯಾಗವನ್ನು ಸಂಗತ್ಯಾಗವನ್ನು ಮಾಡಿದಲ್ಲದೆ ಯಾವನು ಕರ್ಮಯೋಗಿಯಾಗುವ ಹಾಗಿಲ್ಲ. ಹಾಗಾದರೆ ಧ್ಯಾನ ಯೋಗದಲ್ಲಿರುವ ವಿಶೇಷವೇನು ಎಂದರೆ ಕರ್ಮಯೋಗದಲ್ಲಿ ಯಾವ ಈಶ್ವರನನ್ನು ಗುರಿಯಾಗಿಟ್ಟುಕೊಂಡು ಕರ್ಮವನ್ನು ಮಾಡಬೇಕಾಗುವುದೋ ಆ ಈಶ್ವರನನ್ನು ನೇರಾಗಿ ಚಿಂತಿಸುವುದು ಧ್ಯಾನ ಯೋಗವು. ಈಶ್ವರನೆಂಬುವನು ನಮ್ಮ ಹೊರಗೆ ಎಲ್ಲಿಯೋ ದೂರದಲ್ಲಿರುವುದಿಲ್ಲ. ನಮ್ಮ ಆತ್ಮನೇ ಆಗಿ ನಮ್ಮೊಳಗೆ ಇದ್ದುಕೊಂಡಿರುತ್ತಾನೆ. ಆ ಅಂತರಾತ್ಮನಾದ ಬ್ರಹ್ಮವನ್ನು ಧ್ಯಾನಿಸುವುದೇ ಮನುಷ್ಯನಿಗೆ ನಿಜವಾದ ಸುಖಕ್ಕೆ ಉಪಾಯವು. ವಿಷಯ ಧ್ಯಾನವಲ್ಲ ಎಂಬುದನ್ನು ಈಗ ಸ್ಪಷ್ಟಪಡಿಸುತ್ತದೆ. ಧ್ಯಾನ ಯೋಗವು ಬಲಿತರೆ ಅದರ ಫಲವು ಸಮ್ಯಕ್ ಜ್ಞಾನವಾಗಿ ಕಾಣಿಸಿಕೊಳ್ಳುವುದು. ಆದ್ದರಿಂದಲೇ ಭಗವಂತನು ಎಲ್ಲ ಆತ್ಮಜ್ಞಾನಿಯನ್ನು ಅಂತಃಸುಖನು, ಅಂತರಾತ್ಮನು, ಅಂತರ್ಜ್ಯೋತಿ ಎಂದು ಹೊಗಳಿರುತ್ತಾನೆ. ಜ್ಞಾನ ಯೋಗಿಗೆ ಆತ್ಮವಸ್ತುವೊಂದೇ ಪರಮಾರ್ಥವು. ಅದು ಒಳಗೂ ಇಲ್ಲ, ಹೊರಗೂ ಇಲ್ಲ.
ಒಳಗು ಹೊರಗುಗಳನ್ನು ಅಳಿಸಿ ಹಾಕಿ ತಾನೇ ತಾನಾಗಿರುವ ಅದ್ವಿತೀಯ ವಸ್ತುವನ್ನು ಒಳಗಿದೆ ಎಂದು ಹೇಳುವುದು ಶರೀರಾಭಿಮಾನಿಗಳಾದ ನಮ್ಮಗಳ ವ್ಯವಹಾರ ದೃಷ್ಟಿಯಿಂದ. ಪ್ರತಿಯೊಬ್ಬನು ತನ್ನ ತನ್ನ ಒಳಗೆ ಆತ್ಮನನ್ನು ಧ್ಯಾನಿಸಿ ವಿಷಯ ಸುಖಕ್ಕಿಂತಲೂ ಮಿಗಿಲಾಗಿರುವ ನಿರತಿಶಯವಾದ ಬ್ರಹ್ಮಾನಂದವನ್ನು ಪಡೆದುಕೊಳ್ಳಬೇಕಾಗಿದೆ ಎಂಬ ತಿಳುವಳಿಕೆಯನ್ನು ಸಾಧಕರಿಗೆ ಕೊಡುವುದೇ ಇದರ ಪ್ರಯೋಜನವು. ಬ್ರಹ್ಮ ನಿರ್ವಾಣಕ್ಕೆ ಅಂತರ್ದೃಷ್ಟಿಯೂ ಬೇಕು, ಬ್ರಹ್ಮ ಧ್ಯಾನವೂ ಬೇಕು, ಬ್ರಹ್ಮಭೂತನಾಗಿರಬೇಕು. ಯಾವನು ಯಾವುದರಲ್ಲಿ ಸೇರಿ ಹೋಗುತ್ತಾನೋ ಅವನು ಅದೇ ಆಗಿಬಿಟ್ಟಿರುತ್ತಾನೆ. ಉದಾಹರಣೆಗೆ, ಸಿಟ್ಟಿನ ವಿಷಯದಲ್ಲಿ ನಾವು ಮಾತನಾಡುತ್ತಿದ್ದರೆ ನಮಗೆ ಸಿಟ್ಟಿನ ಪ್ರತ್ಯಯವೊಂದು ಮನಸ್ಸಿನಲ್ಲಿ ಎದ್ದುಕೊಂಡಿರುತ್ತದೆ. ನಾವು ಸಿಟ್ಟು ಬೇರೆಯಾಗಿರುತ್ತೇವೆ. ಆದರೆ ನಮಗೆ ಸಿಟ್ಟು ಬಂದು ಬಿಟ್ಟಿರುವಾಗ ಹೀಗಲ್ಲ, ನಾವು ಸಿಟ್ಟಾಗಿರುತ್ತೇವೆ. ಸಿಟ್ಟಿಗೂ ನಮಗೂ ಆಗ ಅಂತರವಿರುವುದಿಲ್ಲ. ಸಿಟ್ಟಿನಲ್ಲಿ ಮುಳುಗಿ ತಾದಾತ್ಮ್ಯವನ್ನು ಹೊಂದಿಬಿಟ್ಟಿರುತ್ತೇವೆ. ಇದರಂತೆ ಬ್ರಹ್ಮ ಧ್ಯಾನದಿಂದ ಬ್ರಹ್ಮವೇ ಆಗಿಬಿಟ್ಟವನು ಬ್ರಹ್ಮಾನಂದವನ್ನು ಹೊಂದುತ್ತಾನೆ. ಪ್ರಹ್ಲಾದನನ್ನು ನಾಗಪಾಶದಿಂದ ಬಿಗಿದು ಸಮುದ್ರದೊಳಗೆ ಹಾಕಿ ಮೇಲೆ ಬೆಟ್ಟಗಳನ್ನೇ ಮುಚ್ಚಿದರಂತೆ. ಆದರೆ ಅವನು ತನ್ನ ಆಹ್ನಿಕ ಧ್ಯಾನದ ಹೊತ್ತು ಬರುತ್ತಲೂ ಎಂದಿನಂತೆ ನಾನು ಬ್ರಹ್ಮವು, ಬ್ರಹ್ಮವೇ ನಾನು, ಬ್ರಹ್ಮಕ್ಕಿಂತ ಬೇರೆಯಾಗಿ ಯಾವುದೊಂದು ಇರುವುದಿಲ್ಲ ಎಂದು ಉತ್ಕಟವಾದ ಧ್ಯಾನದಲ್ಲಿ ಲೀನನಾಗಿ ಬಿಟ್ಟನು. ಆಗ ಅವನನ್ನು ನಾಗಪಾಶವು ಕಟ್ಟಿಹಾಕಲು ಶಕ್ತವಾಗಲಿಲ್ಲ. ಪುಟ ನೆಗೆದ ಚೆಂಡಿನಂತೆ ಅವನ ಶರೀರವು ಮೇಲಕ್ಕೇರಿತು. ಬೆಟ್ಟಗಳು ಒಂದಕ್ಕೊಂದು ತಾಟಾಡುತ್ತಾ ಆ ಶರೀರವು ಈಚೆಗೆ ಬರುವುದಕ್ಕೆ ಇಂಬುಗೊಟ್ಟು ಚದರಿ ಹೋದವು ಎಂದು ಪುರಾಣದಲ್ಲಿ ವರ್ಣಿತವಾಗಿದೆ. ಹೀಗೆಯೇ ಯಾವನು ವಿಷಯ ಚಿಂತನೆಯನ್ನು ಬಿಟ್ಟು ಆತ್ಮನಲ್ಲಿಯೇ ಏಕಾಗ್ರತೆಯಿಂದ ಧ್ಯಾನ ಬಲದಿಂದ ನಿಂತು ಬಿಡುವನೋ ಅವನು ಉಪಾಧಿಯ ಕಟ್ಟನ್ನೆಲ್ಲ ಕಳಚಿಕೊಂಡು ಬ್ರಹ್ಮದಲ್ಲಿಯೇ ಸೇರಿ ಹೋಗಿ ಬಿಡುತ್ತಾನೆ. ಆಗ ಅವನಿಗೆ ಬ್ರಹ್ಮ ನಿರ್ವಾಣವು ದೊರಕುತ್ತದೆ. ಬ್ರಹ್ಮ ನಿರ್ವಾಣವನ್ನು, ಬ್ರಹ್ಮ ಸ್ವರೂಪದಲ್ಲಿ ನಿಲ್ಲುವ ಮಿಗಿಲಿಲ್ಲದ ಆನಂದವನ್ನು ಪಡೆಯುವುದಕ್ಕೆ ಇನ್ನೂ ಏನೇನು ಬೇಕು? ಇದನ್ನು ತಿಳಿಸುವುದಕ್ಕಾಗಿ ಆ ನಿರ್ವಾಣವನ್ನು ಪಡೆದಿರುವ ಜ್ಞಾನಿಗಳ ಲಕ್ಷಣವನ್ನು ಇಲ್ಲಿ ವರ್ಣಿಸಿರುತ್ತಾನೆ. ಲಭಂತೆ ಬ್ರಹ್ಮ ನಿರ್ವಾಣ ಮೃಷಯ ಹೀನಕಲ್ಮಷಃ, ಲಭಂತೆ ಬ್ರಹ್ಮ ನಿರ್ವಾಣ ಮೃಷಯ ಹೀನಕಲ್ಮಷಾಃ, ಖಿನ್ನದ್ವೈತಾ ಯತಾತ್ಮಾನ ಸರ್ವಭೂತ ಹಿತೇ ರತಾಃ, ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ, ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಯಾರಲ್ಲಿ ಪುಣ್ಯ ಪಾಪಗಳ ಸಂಬಂಧವಿಲ್ಲವೋ ಅವರಿಗೆ ಆ ಬ್ರಹ್ಮ ನಿರ್ವಾಣವು ದೊರಕುತ್ತದೆ. ಕರ್ಮಗಳು ಸವೆದಲ್ಲದೆ ಬ್ರಹ್ಮಾನಂದದ ಸುಳಿವು ಕಾಣುವುದಿಲ್ಲ. ಯಾರಿಗೆ ಪರಮಾರ್ಥದ ವಿಷಯದ ಸಂಶಯಗಳು ಕತ್ತರಿಸಿ ಹೋಗಿರುವವೋ, ಯಾರಿಗೆ ಆತ್ಮ ವಿಷಯದಲ್ಲಿ ನಿಜವಾದ ಜ್ಞಾನ ಉಂಟಾಗಿರುವುದೋ ಅವರಿಗೆ ಆ ನಿರ್ವಾಣವು ದೊರಕುತ್ತದೆ. ಯಾರು ಇಂದ್ರಿಯಗಳನ್ನು ಜಯಿಸಿರುವರೋ, ಯಾರು ಎಲ್ಲ ಪ್ರಾಣಿಗಳಿಗೂ ಹಿತವನ್ನೇ ಮಾಡುವುದರಲ್ಲಿ ನಿರತರಾಗಿರುವರೋ ಅವರಿಗೆ ನಿರ್ವಾಣವು ದೊರಕುತ್ತದೆ. ಆತ್ಮಜ್ಞಾನಿಗಳಿಗೆ ಯಾವ ಸಂಶಯವೂ ಇರುವುದಿಲ್ಲ. ಅತ್ಯಂತ ಮೂಢರಿಗಂತೂ ಯಾವ ಸಂಶಯವೂ ಅಂಕುರಿಸುವುದಿಲ್ಲ. ತತ್ವಾರ್ಥದ ವಿಷಯಕ್ಕೆ ಯಾರಿಗೆ ಬಗೆ ಬಗೆಯ ಸಂಶಯಗಳಿರುವವೋ ಅವರು ಬ್ರಹ್ಮ ನಿರ್ವಾಣಕ್ಕಾಗಿ ಯತ್ನವನ್ನು ಮಾಡಬೇಕು. ಯಾರಿಗೆ ಇಂದ್ರಿಯಗಳು ಅತ್ಯಂತ ವಶವಾಗಿರುವವೋ ಅವರು ಆತ್ಮಜ್ಞಾನಿಗಳೇ. ಯಾರು ಇಂದ್ರಿಯ ಪರವಶರಾಗಿರುವರೋ ಅವರು ಕಾಮಿಗಳು. ಉಳಿದವರು ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮನಸ್ಸನ್ನು ಜಯಿಸಿಕೊಂಡು ಬ್ರಹ್ಮ ನಿರ್ವಾಣಕ್ಕೆ ಯತ್ನಿಸಬೇಕು.
ಜ್ಞಾನಿಗಳು ಸಹಜವಾಗಿಯೇ ಸಕಲ ಭೂತಗಳಿಗೂ ಹಿತವನ್ನು ಮಾಡುತ್ತಿರುವರು. ಕ್ರೂರಾತ್ಮನಾದ ಪ್ರಾಕೃತರು ಸಹಜವಾಗಿಯೇ ಎಲ್ಲ ಪ್ರಾಣಿಗಳನ್ನು ಹಿಂಸಿಸುತ್ತಿರುವರು. ಆದರೆ ಸಾಧಕರಾದವರು ಶಾಸ್ತ್ರದಲ್ಲಿ ನಿಷಿದ್ಧವಾಗಿರುವ ಯಾವ ಹಿಂಸೆಯನ್ನು ಮಾಡದೆ ಎಲ್ಲರಿಗೂ ಹಿತವನ್ನೇ ಕೋರುತ್ತಿರಬೇಕು. ಹಾಗಾದರೆ ಅವರಿಗೆ ಎಲ್ಲೆಲ್ಲಿಯೂ ಒಬ್ಬ ಆತ್ಮನನ್ನೇ ಕಂಡು ಬ್ರಹ್ಮ ನಿರ್ವಾಣವನ್ನು ಪಡೆದುಕೊಳ್ಳುವುದು ಸಾಧ್ಯವಾಗುತ್ತದೆ. ಯಾರು ಕಾಮ ಕ್ರೋಧಗಳಿಲ್ಲದೆ ಯತಚಿತ್ತರಾಗಿ ಆತ್ಮತತ್ವವನ್ನು ಅರಿತುಕೊಂಡಿರುವರೋ ಅಂಥ ಮಹಾತ್ಮರಿಗೆ ಎಲ್ಲೆಲ್ಲಿಯೂ ಬ್ರಹ್ಮವೇ ಕಾಣಿಸುತ್ತಿರುವುದು. ಸಾಮಾನ್ಯ ಜನರು ಎಲ್ಲ ಕ್ಷೇತ್ರಗಳಿಗೂ ಯಾತ್ರೆ ಮಾಡಿದರೂ ಅವರಿಗೆ ಎಲ್ಲಿಯೂ ಈಶ್ವರ ದರ್ಶನವಾಗುವುದಿಲ್ಲ. ಅವರಿಗೆ ಯಾತ್ರಾ ಸ್ಥಳಗಳೂ ಕೂಡ ಯಾತನಾ ಸ್ಥಳಗಳಾಗಿರುತ್ತವೆ. ಏಕೆಂದರೆ ಈ ಸ್ಥಳದಲ್ಲಿ ಎಷ್ಟು ಹಣವನ್ನು ವೆಚ್ಚ ಮಾಡುವುದು ಯುಕ್ತ, ಯಾರಾದರೂ ನಮ್ಮನ್ನು ಇಲ್ಲಿ ಮೋಸಪಡಿಸಿದರೇನು ಗತಿ ಎಂದು ಮುಂತಾಗಿ ಅವರು ಹೋದ ಕಡೆಯಲ್ಲೆಲ್ಲ ವ್ಯವಹಾರದ ಚಿಂತೆಯನ್ನೇ ಬೆಳೆಯಿಸಿಕೊಳ್ಳುತ್ತಿರುವರು. ಆದರೆ ಜ್ಞಾನಿಗಳಾದವರು ಯಾವ ಯಾತ್ರೆಯನ್ನು ಮಾಡದಿದ್ದರೂ ತಾವು ಇದ್ದಲ್ಲಿಯೇ ಬ್ರಹ್ಮವನ್ನು ಕಂಡು ಆನಂದ ಪಡುತ್ತಿರುವರು. ಅವರು ಬದುಕಿದ್ದರೂ ಶರೀರವನ್ನು ಬಿಟ್ಟರೂ ಅವರಿಗೆ ಬ್ರಹ್ಮಾನಂದವೇ ಇರುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.